ಸರ್ ಇದೇ ಸಂತೋಷಕ್ಕೆ ಕೆಜಿಎಫ್ 3 ಅದು ಏನಾದರೂ ಅಪ್ಡೇಟ್ ಇದೆಯಾ ಸರ್? ಕೆಜಿಎಫ್ ಇನ್ನು ಅವತ್ತೇ ಲಾಸ್ಟ್ ಟೈಮ್ ಹೇಳಿದೀನಿ, ಇನ್ನೊಂದು ಸ್ವಲ್ಪ ಇನ್ನೊಂದು 4-5 ತಿಂಗಳಲ್ಲಿ ಅಪ್ಡೇಟ್ ಕೊಡ್ತೀವಿ. ಕಾಂತಾರ 2 ತುಂಬಾ ಚೆನ್ನಾಗಿ ಶೂಟಿಂಗ್ ಆಗ್ತಾ ಇದೆ. ರಿಷಬ್ ಇಲ್ಲೇ ಇದ್ದಾರೆ. ಅವರು ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಎರಡೂನು ಎಂಟೈರ್ ಟೀಮ್ ಕುಂದಾಪುರಲ್ಲೇ ಉಳ್ಕೊಂಡು ತುಂಬಾ ಕಷ್ಟಪಡ್ತಾರೆ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಕಾಂತಾರ ನೀವು ನಿರೀಕ್ಷೆ ಮಾಡ್ಬೋದು. ಕೆಜಿಎಫ್ 3 ಬಗ್ಗೆ ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ ಸರ್ 4 ತಿಂಗಳಲ್ಲಿ? ಅದೇ ನೋಡೋಣ, 4-5 ತಿಂಗಳಲ್ಲಿ ನೋಡ್ಬೇಕು ಏನೇನ್ ಡೆವಲಪ್ಮೆಂಟ್ ಆಗುತ್ತೆ. 4-5 ತಿಂಗಳಲ್ಲಿ ನೋಡೋಣ. ಚರ್ಚೆಯಲ್ಲಿ 100% ಮಾಡೇ ಮಾಡ್ತೀವಿ. 100% ಇದೆ. ಸರ್ ಇದೇ ಸಂತೋಷಕ್ಕೆ ಕೆಜಿಎಫ್ 3 ಅದು ಏನಾದ್ರು ಅಪ್ಡೇಟ್ ಇದೆಯಾ ಸರ್? ಕೆಜಿಎಫ್ ಇನ್ನು ಅವತ್ತೇ ಲಾಸ್ಟ್ ಟೈಮ್ ಹೇಳಿದೀನಿ, ಇನ್ನೊಂದು 4-5 ತಿಂಗಳಲ್ಲಿ ಅಪ್ಡೇಟ್ ಕೊಡ್ತೀವಿ. ಕಾಂತಾರ 2 ತುಂಬಾ ಚೆನ್ನಾಗಿ ಶೂಟಿಂಗ್ ಆಗ್ತಾ ಇದೆ. ರಿಷಬ್ ಇಲ್ಲೇ ಇದ್ದಾರೆ. ಅವರು ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಎರಡೂನು ಎಂಟೈರ್ ಟೀಮ್ ಕುಂದಾಪುರಲ್ಲೇ ಉಳ್ಕೊಂಡು ತುಂಬಾ ಕಷ್ಟಪಡ್ತಾರೆ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಕಾಂತಾರ ನೀವು ನಿರೀಕ್ಷೆ ಮಾಡ್ಬೋದು. ಕೆಜಿಎಫ್ 3 ಬಗ್ಗೆ ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ ಸರ್ 4 ತಿಂಗಳಲ್ಲಿ? ಅದೇ ನೋಡೋಣ, 4-5 ತಿಂಗಳಲ್ಲಿ ನೋಡ್ಬೇಕು ಏನೇನ್ ಡೆವಲಪ್ಮೆಂಟ್ ಆಗುತ್ತೆ. 4-5 ತಿಂಗಳಲ್ಲಿ ನೋಡೋಣ. ಚರ್ಚೆಯಲ್ಲಿ 100% ಮಾಡೇ ಮಾಡ್ತೀವಿ. 100% ಇದೆ. ಸರ್ ಇದೇ ಸಂತೋಷಕ್ಕೆ ಕೆಜಿಎಫ್ 3 ಅದು ಏನಾದ್ರು ಅಪ್ಡೇಟ್ ಇದೆಯಾ ಸರ್? ಕೆಜಿಎಫ್ ಇನ್ನು ಅವತ್ತೇ ಲಾಸ್ಟ್ ಟೈಮ್ ಹೇಳಿದೀನಿ, ಇನ್ನೊಂದು 4-5 ತಿಂಗಳಲ್ಲಿ ಅಪ್ಡೇಟ್ ಕೊಡ್ತೀವಿ. ಕಾಂತಾರ 2 ತುಂಬಾ ಚೆನ್ನಾಗಿ ಶೂಟಿಂಗ್ ಆಗ್ತಾ ಇದೆ. ರಿಷಬ್ ಇಲ್ಲೇ ಇದ್ದಾರೆ. ಅವರು ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಎರಡೂನು ಎಂಟೈರ್ ಟೀಮ್ ಕುಂದಾಪುರಲ್ಲೇ ಉಳ್ಕೊಂಡು ತುಂಬಾ ಕಷ್ಟಪಡ್ತಾರೆ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಕಾಂತಾರ ನೀವು ನಿರೀಕ್ಷೆ ಮಾಡ್ಬೋದು. ಕೆಜಿಎಫ್ 3 ಬಗ್ಗೆ ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ ಸರ್ 4 ತಿಂಗಳಲ್ಲಿ? ಅದೇ ನೋಡೋಣ, 4-5 ತಿಂಗಳಲ್ಲಿ ನೋಡ್ಬೇಕು ಏನೇನ್ ಡೆವಲಪ್ಮೆಂಟ್ ಆಗುತ್ತೆ. 4-5 ತಿಂಗಳಲ್ಲಿ ನೋಡೋಣ. ಚರ್ಚೆಯಲ್ಲಿ 100% ಮಾಡೇ ಮಾಡ್ತೀವಿ. 100% ಇದೆ.